ಭಾರೀ ಹೊರೆಯೊಂದಿಗೆ ಅಪರಿಚಿತ ಮತ್ತು ದೀರ್ಘ ಮಾರ್ಗಗಳಲ್ಲಿ ನಿಲ್ಲದೆ ನಿರಂತರವಾಗಿ ಪ್ರಯಾಣಿಸುವುದು ಸುಲಭವಲ್ಲ. ಮುಂದೆ ಹಲವು ಸವಾಲುಗಳಿವೆ. ಸದಾ ಪ್ರಗತಿಯನ್ನ ವೇಗಗೊಳಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಇವರು ದೇಶದ ಟ್ರಕ್ ಸಾರಥಿಗಳು. ಗಮ್ಯ ಸ್ಥಾನವನ್ನು ತಲುಪಲು ತಮ್ಮ ಆರೋಗ್ಯವನ್ನು ಸಹ ಪಣಕ್ಕಿಟ್ಟವರು. ಟ್ರಕ್ ಸಾರಥಿಗಳ ಜವಾಬ್ದಾರಿಗಳಿಂದ ತುಂಬಿರುವ ಈ ಪ್ರಯಾಣವು ಅವರನ್ನ ಆಗಾಗ್ಗೆ ಆಯಾಸದಿಂದ ತುಂಬುತ್ತದೆ. ಸೇವ್ ಲೈಫ್ ಫೌಂಡೇಶನ್ ವರದಿಯ ಪ್ರಕಾರ ಒಬ್ಬ ಸಾರಥಿ ಪ್ರತಿದಿನ ಸುಮಾರು 12 ಗಂಟೆಗಳ ಕಾಲ ಓಡಿಸುತ್ತಾನೆ ಮತ್ತು 400 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನು ಕ್ರಮಿಸುತ್ತಾನೆ. ಇದು ಟ್ರಕ್ ಸಾರಥಿಗಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಈ ಆಯಾಸ ಮತ್ತು ಒತ್ತಡವು ರಸ್ತೆಯಲ್ಲಿ ಅಪಘಾತಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಸೇವ್ ಲೈಫ್ ಫೌಂಡೇಶನ್ ನಡೆಸಿದ ಸಮೀಕ್ಷೆಯ ಪ್ರಕಾರ ದೇಶದ ಸುಮಾರು 49% ಟ್ರಕ್ ಚಾಲಕರು ದಣಿದ ಅಥವಾ ನಿದ್ರೆ ಬಂದರೂ ಸಹ ದೀರ್ಘ ಮಾರ್ಗಗಳಲ್ಲಿ ಚಾಲನೆ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಒಪ್ಪಿಕೊಳ್ಳುತ್ತಾರೆ. 500 किलोमीटर 600 किलोमीटर चलाता हूँ. सफ़र लंबा हो तो वैसे चलाता हूँ. बहुत ज़्यादा सेहत बेकार होता है. ಟ್ರಕ್ ಚಾಲಕರ ಆಯಾಸ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ದೇಶದಲ್ಲಿ ಮೂಲಸೌಕರ್ಯವನ್ನು ಸುಧಾರಿಸುವುದರ ಜೊತೆಗೆ ವಾಹನ ಉತ್ಪಾದನಾ ಕಂಪನಿಗಳು, ನೀತಿ ನಿರೂಪಕರು, ಸಾಗಾಣಿದಾರರು ಮತ್ತು ಉದ್ಯಮದ ಜನರು ಒಟ್ಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಇಂದು ಟ್ರಕ್ಗಳಲ್ಲಿ ಆರಾಮದಾಯಕ ಆಸನಗಳು ಮತ್ತು ಎನ್ವಿಎಚ್ ಕ್ಯಾಬಿನ್ಗಳನ್ನು ವಿನ್ಯಾಸಗೊಳಿಸುವ ಅವಶ್ಯಕತೆ ಇದೆ. ಆದರೆ ಕಡಿಮೆ ಶಬ್ದ, ಕಡಿಮೆ ಕಂಪನ ಮತ್ತು ಸಂಪೂರ್ಣ ಸೌಕರ್ಯವಿರುವ ಕ್ಯಾಬಿನ್ಗಳು. ಇದರ ಹೊರತಾಗಿ ಚಾಲನೆ ಮಾಡುವಾಗ ಚಾಲಕರ ಆಯಾಸವನ್ನು ಕಡಿಮೆ ಮಾಡುವ ಟಿಲ್ಟ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್, AMT ಮತ್ತು ಕ್ರೂಸ್ ಕಂಟ್ರೋಲ್ನಂತಹ ಆಧುನಿಕ ತಂತ್ರಜ್ಞಾನದ ವೈಶಿಷ್ಟ್ಯತೆಗಳನ್ನು ಹೊಂದಿರುವುದು ಬಹಳ ಮುಖ್ಯ. ಇದರಿಂದ ಅವರ ಪ್ರಯಾಣವು ಹೆಚ್ಚು ಸುರಕ್ಷಿತವಾಗುತ್ತದೆ.